ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ನೋಡ್ಬೋದು ನೀವು ಇಲ್ಲಿ ಕೃಷ್ಣ ದೇವಾಲಯ ಗುರು. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ಹೀಗಾಗಿ ಈ ಒಂದು ದೇವಾಲಯವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡ್ಬೋದು ನೀವು ಇಲ್ಲಿ, ಇದು ಕೃಷ್ಣ ದೇವರಾಯರ ಕಾಲದ್ದು ಅಂತ ಹೇಳ್ತಾರೆ. ಈ ದೇವಸ್ಥಾನವು ಭಗವಾನ್ ಶ್ರೀಕೃಷ್ಣನನ್ನು ಪ್ರತಿನಿಧಿಸುತ್ತೆ. ಅಂದರೆ ಶ್ರೀಕೃಷ್ಣನ ಸಲುವಾಗಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಅದರ ಅಕ್ಕಪಕ್ಕದಲ್ಲಿ ಈ ಥರ ಪುಟ್ಟ ಪುಟ್ಟ ದೇವಾಲಯಗಳು ಕೂಡ ಇದೆ. ಆ ದೇವಾಲಯಗಳು ಕೂಡ, ಅದರಲ್ಲೂ ಕೂಡ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಒಂದು ಗರ್ಭಗೃಹ ಅಂತ ಏನು ಬರುತ್ತಲ್ಲ, ಆ ಗರ್ಭಗೃಹದಲ್ಲಿ ಮೇನಾಗಿ ಇದ್ದದ್ದು ಶ್ರೀ ಬಾಲಕೃಷ್ಣನ ಮೂರ್ತಿ. ಆ ಬಾಲಕೃಷ್ಣನ ಮೂರ್ತಿ ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಇಲ್ಲ, ಪೀಠ ಮಾತ್ರ ಇದೆ, ಮೂರ್ತಿ ಇಲ್ಲ. ಏನಕ್ಕೆ ಅಂತಂದರೆ ಅದನ್ನು ಒಳಗಡೆ ಹೋದಾಗ ಹೇಳ್ತೀನಿ. ಬನ್ನಿ, ಇವಾಗ ನಾವು ಹೊರಗಡೆಯಿಂದ ನೋಡ್ಕೊಂಡು ಹೋಗೋಣ. ಇದು ಬಂದ್ಬಿಟ್ಟು ಮುಖ್ಯ ದ್ವಾರ ದೇವಸ್ಥಾನದ್ದು. ಅಲ್ಲಿಂದ ನಾವು ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಈ ರೀತಿ ದೊಡ್ಡ ಸಭಾ ಮಂಟಪ ಸಿಗುತ್ತೆ ಗರ್ಭಗೃಹದ ಮುಂದ್ಗಡೆ. ಈ ಒಂದು ಸಭಾ ಮಂಟಪದ ಕಂಬಗಳ ಮೇಲೆ ಸಿಂಹದ ಒಂದಷ್ಟು ಚಿತ್ರಗಳ ಮೂಲಕ ಅಲಂಕಾರವನ್ನು ಮಾಡಲಾಗಿದೆ. ಈ ಅಲಂಕಾರಗಳನ್ನು ನೋಡಿಕೊಂಡು ಅವುಗಳನ್ನು ಮುಟ್ಟಬಾರ್ದು. ನಾವು ಯಾವತ್ತೂ ಕೂಡ ಈ ರೀತಿ ಪ್ಲೇಸಸ್ಗೆ ಹೋದಾಗ ಅವುಗಳನ್ನು ಕಾಯ್ದುಕೊಂಡು ಹೋಗೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಹೀಗಾಗಿ ಅವುಗಳನ್ನು ಮುಟ್ಟಬಾರ್ದು. ಹಾಗೆ ಒಳಗಡೆ ಬರ್ತಾ ಇದ್ದಂಗೆ ನೋಡಿ, ಕಂಬಗಳ ಮೇಲೆ ಯಾವ ರೀತಿ ಒಂದು ಸ್ಟ್ರಕ್ಚರ್ನ ಅವರು ಬಿಡಿಸಿದ್ದಾರೆ ಅಂತ. ಇದೆಲ್ಲವೂ ಕೂಡ ಗರ್ಭಗೃಹದ ಮುಂದ್ಗಡೆ ಇರುವಂತಹ ಮುಖಮಂಟಪದ ಒಂದಷ್ಟು ಕಂಬಗಳು. ಇನ್ನು ನಾವು ಗರ್ಭಗೃಹದ ಒಳಗಡೆ ಏನಕ್ಕೆ ಆ ಒಂದು ಮೂರ್ತಿ ಇವತ್ತಿಗೆ ಇಲ್ಲ ಅಂತ ಕೇಳಿದ್ರೆ, ವಿಜಯನಗರ ಸಾಮ್ರಾಜ್ಯ ಪತನವಾದ ಮೇಲೆ ಆಮೇಲೆ ಇದು ಸ್ವಲ್ಪ ಸುಲ್ತಾನೇಟ್ಸು ಬಂದು ಇದರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಮೇಲೆ ಇದರ ಒಂದು ಅಧಿಕಾರ ಯಾರ ಕೈಯಲ್ಲೂ ಕೂಡ ಇರೋದಿಲ್ಲ. ಯಾರು ಬೇಕಾದವರು ಬೇಕಾಬಿಟ್ಟು ಇದರ ಒಳಗಡೆ ಬಂದು ಅಥವಾ ಈ ಒಂದು ದೇವಸ್ಥಾನವನ್ನು ನೋಡ್ಬೋದಾಗಿತ್ತು, ಅಥವಾ ಇದು ತಮ್ಮದೇ ಮನೆ ಅನ್ನೋ ರೀತಿ ಕೂಡ ಹೇಳ್ಕೊಂಡು ಓಡಾಡ್ಬೋದಾಗಿತ್ತು ಕೆಲವೊಂದಿಷ್ಟು ದಿವಸಗಳ ಕಾಲ. ಆಮೇಲೆ ಬ್ರಿಟಿಷ್ ಸರ್ಕಾರ ಬರುತ್ತೆ. ಬ್ರಿಟಿಷ್ ಸರ್ಕಾರ ಬಂದಾಗ ಒಂದಷ್ಟು ನಿರ್ಬಂಧಗಳನ್ನು ಹೇರ್ತಾರೆ. ಆದರೆ ಅದು ಕೂಡ ಬಹಳ ದಿವಸ ನಡೆಯೋದಿಲ್ಲ. ಮತ್ತು ನಮ್ಮ ಭಾರತ ಸ್ವತಂತ್ರ ರಾಷ್ಟ್ರ ಆಗುತ್ತೆ. ಅದಾದಮೇಲೂ ಕೂಡ ಸಾಕಷ್ಟು ಜನ ಇದರೊಳಗಡೆ ಬರೋದು, ಇದರೊಳಗಡೆ ಇರೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ನಾವು ಬಾದಾಮಿಯಲ್ಲೆಲ್ಲ ನೋಡಿರ್ತೀವಲ್ಲ, ಒಳಗಡೆ ದೇವಸ್ಥಾನದೊಳಗಡೆ ತಮ್ಮದು ಸ್ವಂತ ಮನೆಗಳನ್ನು ಮಾಡ್ಕೊಂಡಿರ್ತಾ ಇದ್ರು ಅಂತ ಹೇಳಿದ್ನಲ್ಲ, ಅದೇ ರೀತಿಯಲ್ಲೂ ಕೂಡ ಇದು ನೋಡಿ, ಇದು ಬಂದ್ಬಿಟ್ಟು ಈ ಒಂದು ದೇವಸ್ಥಾನದ ಬಗ್ಗೆ ಅಥವಾ ಶ್ರೀಕೃಷ್ಣ ದೇವರಾಯರ ಬಗ್ಗೆ ಹೇಳುವಂಥ ಶಾಸನ. ಈ ಒಂದು ಶಾಸನದಲ್ಲಿ ಇಬ್ಬರ ಬಗ್ಗೆ ಕೂಡ ಹೇಳುತ್ತೆ. ಇದು ಮೇನಾಗಿ ಶ್ರೀಕೃಷ್ಣ ದೇವರಾಯರು ಮತ್ತು ಈ ಒಂದು ದೇವಸ್ಥಾನ ಅದರ ಬಗ್ಗೆ ಹೇಳುತ್ತೆ. ಈ ದೇವಸ್ಥಾನದಲ್ಲಿ ಇದಷ್ಟೇ ಅಲ್ಲ, ಇನ್ನೊಂದು ಶಾಸನ ಕೂಡ ಇದೆ. ಅಂದರೆ ಅದು ದೊಡ್ಡ ಕಲ್ಲು, ಆ ಕಲ್ಲಿನ ಮೇಲೆ ಬರೆಸಿರುವಂಥ ಶಾಸನ ಅದು. ಆ ಶಾಸನ ಮತ್ತು ಈ ಶಾಸನ ಶ್ರೀಕೃಷ್ಣ ದೇವರಾಯ ಮತ್ತು ಈ ಶ್ರೀಕೃಷ್ಣ ದೇವರ ಬಗ್ಗೆ, ಮತ್ತು ದೇವಸ್ಥಾನವನ್ನು ಏನಕ್ಕೆ ಕಟ್ಟಿಸಿದ್ರು, ದೇವಸ್ಥಾನವನ್ನು ಯಾರಿಗೆ ಅರ್ಪಣೆ ಮಾಡಿದ್ರು, ಇದೆಲ್ಲವೂ ಕೂಡ ಆ ಶಾಸನದಲ್ಲೇ ಇರೋದು. ಅದರಿಂದನೇ ಗೊತ್ತಾಗಿರೋದು ಇದು ಶ್ರೀಕೃಷ್ಣ ದೇವಸ್ಥಾನ ಆಗಿತ್ತು ಅಂತ ಹೇಳಿಬಿಟ್ಟು. ನೋಡಿ, ಇಷ್ಟು ದೊಡ್ಡ ಒಂದು ಓಪನ್ ಸ್ಪೇಸ್ ಇದೆ ಈ ದೇವಸ್ಥಾನದ ಅಕ್ಕಪಕ್ಕ. ದೇವಸ್ಥಾನವನ್ನು ಗರ್ಭಗೃಹ ಚಿಕ್ಕದಾಗಿ ಮಾಡಿದರೂ ಕೂಡ ದೇವಸ್ಥಾನದ ಮುಂದ್ಗಡೆ ಇರುವಂಥ ಸ್ಪೇಸ್ ಮಾತ್ರ ತುಂಬಾ ದೊಡ್ಡದು. ಆ ಕಡೆ ಈ ಕಡೆ ಜಾಗ ಬಿಟ್ಟಿದ್ದಾರೆ ಓಡಾಡೋದಕ್ಕೆ. ಆ ಟೈಮಲ್ಲಿ ಜಾತ್ರೆ, ಉತ್ಸವ ಈ ಥರ ಏನಾದರೂ ನಡೆದರೆ ಯೂಸ್ ಆಗಲಿ ಅಂತ ಎಲ್ಲ ಆಲೋಚನೆಗಳನ್ನು ಇಟ್ಕೊಂಡು ಈ ರೀತಿ ಕಟ್ಟಿದ್ದಾರೆ. ಇನ್ನು ಈ ರೀತಿಯ ಒಂದಷ್ಟು ಸ್ಟ್ರಕ್ಚರ್ಸ್ನ ನಾವು ನೋಡೋದು ಯಾವಾಗ ಅಂತಂದರೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ಸಮಯದಲ್ಲಿ. ಅದಕ್ಕಿಂತ ಮುಂಚಿನ ದೊರೆಗಳು ಕಟ್ತಾಯಿದ್ರು, ಬರೀ ಗರ್ಭಗೃಹಗಳನ್ನು ಮಾತ್ರ ನಿರ್ಮಾಣ ಮಾಡ್ತಾಯಿದ್ರು. ಅದರ ಮುಂದೆ ಒಂದು ಸ್ವಲ್ಪ ಜಾಗ, ಅಂದರೆ ಪ್ರದಕ್ಷಿಣೆ ಎಲ್ಲ ಹಾಕ್ತೀವಲ್ಲ ಆ ರೀತಿ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಶ್ರೀಕೃಷ್ಣ ದೇವರಾಯರು ತಮ್ಮ ಕಾಲಾವಧಿಯಲ್ಲಿ ಈ ರೀತಿ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮೊದಲಿಗೆ ಅವರ ಹಿರಿಯರು ಕಟ್ಟಿದ್ದಂಥ ದೇವಸ್ಥಾನಗಳಿಗೆ ಈ ರೀತಿ ದ್ವಾರ ಬಾಗಿಲುಗಳು, ಗೋಪುರಗಳು ಮತ್ತು ಸುತ್ತಮುತ್ತಲು ಕಾಂಪೌಂಡು, ಪ್ರೊಟೆಕ್ಷನ್ ಟೈಪ್ ಆ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಶ್ರೀಕೃಷ್ಣ ದೇವರಾಯರ ಕೈಯಲ್ಲೇ ಆಗಿದ್ದಂತಹ ದೇವಸ್ಥಾನ ಆಗಿದ್ದರಿಂದ ಇದನ್ನು ಮೊದಲೇ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿರ್ತಾರೆ.
ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಮುಖ್ಯವಾಗಿ ಒಂದು ಕಾರಣ ಇತ್ತು. ಆ ಕಾರಣಕ್ಕಾಗಿ ದೇವಸ್ಥಾನವನ್ನು ಕಟ್ತಾರೆ. ಏನು ಅಂತಂದರೆ ಶ್ರೀಕೃಷ್ಣ ದೇವರಾಯರ ಅವಧಿಯಲ್ಲಿ ಉದಯಗಿರಿ ಎನ್ನುವಂಥ ಒಂದು ರಾಜ್ಯವನ್ನು ಗೆಲ್ತಾರೆ. ಅದರ ಹೆಸರು ಉಟ್ಟುಕಲ ಅಂತ ಹೇಳಿಬಿಟ್ಟು. ಉಟ್ಟುಕಲ ಅನ್ನುವಂತಹ ರಾಜ್ಯದ ಉದಯಗಿರಿ ಪ್ರದೇಶವನ್ನು ಇವರು ಯುದ್ಧದಲ್ಲಿ ಗೆಲ್ತಾರೆ. ಆ ಒಂದು ಯುದ್ಧವನ್ನು ಗೆದ್ದು ಮರಳಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಾಗ ಅದರ ಒಂದು ಸವಿ ನೆನಪಿಗಾಗಿ ಅದನ್ನು ನೆನೆಸ್ಕೊಳ್ಳೋದಕ್ಕಾಗಿ ಈ ದೇವಸ್ಥಾನವನ್ನು ಕಟ್ತಾರೆ. ಕಟ್ಟಿ ಇದರಲ್ಲಿ ಬಾಲಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಆ ಬಾಲಕೃಷ್ಣನ ಮೂರ್ತಿಯು ಇಲ್ಲಿಂದ ತೆಗೆದು ಸದ್ಯಕ್ಕೆ ಹೈದರಾಬಾದ್ನ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಸ್ಟೇಟ್ ಮ್ಯೂಸಿಯಂ ಹೈದರಾಬಾದ್ನಲ್ಲಿ ಅದನ್ನು ಇವತ್ತು ನಾವು ನೋಡ್ಬೋದು. ಆ ಒಂದು ಬಾಲಕೃಷ್ಣನ ಮೂರ್ತಿನ ನಾನು ಕೂಡ ಹಾಕಿರ್ತೀನಿ ನೋಡಿ. ಗುರು, ಇವಾಗ ಹೊರಗಡೆ ಬಂದಿದ್ದೀನಿ. ಇಲ್ಲಿಂದ ಇವಾಗ ಹೋಗಬೇಕಾಗಿರೋದು ಪುಷ್ಕರಣಿ ನೋಡೋದಕ್ಕೆ. ಆ ಟೈಮಲ್ಲಿ ಕೃಷ್ಣನ ದೇವಸ್ಥಾನದ ಮುಂದೆ ಇದ್ದಂಥ ಪುಷ್ಕರಣಿ ಮತ್ತು ಕೃಷ್ಣ ಬಜಾರ್ ಅಂತ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟ್ನ ನೋಡ್ಕೊಂಬರೋಣ ಬನ್ನಿ. ಗುರು, ನಾವು ಇಷ್ಟೊತ್ತು ದೇವಸ್ಥಾನನ ನೋಡಿದ್ವಿ. ಹಂಪಿಯ ವಿಶೇಷತೆಗಳಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಪ್ರತಿಯೊಂದು ದೇವಸ್ಥಾನದ ಮುಂದೆ ಕೂಡ ಈ ರೀತಿಯ ಬಜಾರ್ಗಳನ್ನು ನಿರ್ಮಾಣ ಮಾಡಿದರು. ದೇವಸ್ಥಾನಕ್ಕೆ ಬರ್ತಾರೆ, ದೇವ್ರ ದರ್ಶನ ತಗೋತಾರೆ, ಅಥವಾ ಬಜಾರಿಗೆ ಬರ್ತಾರೆ, ಬಜಾರಲ್ಲಿ ಸಂತೆ ಮಾಡ್ತಾರೆ, ಸಂತೆ ಮಾಡಿ ದೇವ್ರಿಗೆ ಭೇಟಿ ಆಗ್ತಾರೆ, ಅಥವಾ ದೇವ್ರನ್ನ ಭೇಟಿಯಾಗಿ ಸಂತೆ ಮಾಡ್ತಾರೆ. ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಎಲ್ಲ ದೇವಸ್ಥಾನಗಳ ಮುಂದೂ ಕೂಡ ಈ ರೀತಿಯ ಬಜಾರ್ಗಳನ್ನು ನಿರ್ಮಾಣ ಮಾಡಿದ್ರು ವಿಜಯನಗರ ಸಾಮ್ರಾಜ್ಯದ ಅರಸರು. ಅದೇ ರೀತಿ ಈ ಬಜಾರ್ ಕೂಡ ಶ್ರೀಕೃಷ್ಣ ಬಜಾರ್ ಅಂತ ಕರೀತಾರೆ. ಇದನ್ನು ಕೆಲವೊಂದಿಷ್ಟು ಜನ ಆಡು ಮಾತಿನಲ್ಲಿ ಕೃಷ್ಣ ಬಜಾರ್ ಅಂತ ಕೂಡ ಕರೀತಾರೆ. ಬನ್ನಿ, ಬಜಾರ್ ಹೇಗಿದೆ, ಅದರಲ್ಲಿರುವಂತಹ ಒಂದಷ್ಟು ವಸ್ತುಗಳನ್ನು ಕೊಂಡ್ಕೊಳ್ಳೋಣ. ಮತ್ತು ಪುಷ್ಕರಣಿ ಇದೆ ಅಂತೆ, ಅದನ್ನು ಕೂಡ ನೋಡೋಣ. ಆ ಪುಷ್ಕರಣಿ ಇವತ್ತಿಗೆ ಯಾವ ಸ್ಥಿತಿಯಲ್ಲಿದೆ ಅಂತ. ಏನಕ್ಕೆ ಅಂದರೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಬಜಾರ್ನ ಸ್ಥಿತಿ ನೋಡಿದ್ರೆ ಅಯೋಮಯೋ ಆ ರೀತಿ ಈ ಬಜಾರ್ ಪರಿಸ್ಥಿತಿ ಸದ್ಯಕ್ಕೆ. ಹುಲ್ಲೆಲ್ಲ ಬೆಳ್ಕೊಂಡಿದೆ, ಜನ ಓಡಾಡೋಕ್ಕಾಗಲ್ಲ, ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಹುಲ್ಲು ಬೆಳೆದಿದೆ ಈ ಒಂದು ಜಾಗದಲ್ಲಿ. ಹೀಗಿರುವಾಗ ಮತ್ತೆ ಪುಷ್ಕರಣಿ ಗತಿ ಏನಾಗಿರ್ಬೋದು, ಅದೇ ನನಗೆ ಈಗ ತುಂಬಾ ದೊಡ್ಡ ಪ್ರಶ್ನೆ ಅಂತ ಅಂದರೆ. ನೋಡಿ, ಇಷ್ಟು ಚೆನ್ನಾಗಿರೋ ಬಜಾರ್ನ ಸ್ವಲ್ಪ ಇನ್ನೂ ಕ್ಲೀನ್ ಮಾಡ್ಬೋದು. ನಾವು ಕೂಡ ಇಂಥ ಪ್ಲೇಸಸ್ಗೆ ಹೋದಾಗ ನಾವು ಕೂಡ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಅವುಗಳನ್ನು ಮುಟ್ಟಬಾರ್ದು ಅಥವಾ ಅಲ್ಲಿ ಕಸಗಳನ್ನು ಹಾಕಬಾರ್ದು. ದೂರಿಂದ ನೋಡಬೇಕು, ನೋಡಿ ಎಂಜಾಯ್ ಮಾಡಿ, ದೂರಿಂದ ಫೋಟೋ ಅಥವಾ ಏನಾದರೂ ತಕ್ಕೊಳ್ಳೋದಿದ್ರೆ ತಕ್ಕೊಂಡು ಬರಬೇಕು. ನೋಡಿ, ಪುಷ್ಕರಣಿಯಲ್ಲಿರುವಂತಹ ನೀರು ಎಷ್ಟು ಕ್ಲೀನಾಗಿದೆ. ಒಳಗಡೆಯಿಂದನೂ ಕೂಡ ಆ ಒಂದು ಮಧ್ಯದಲ್ಲಿರುವ ಗೋಪುರ ಕಾಣಿಸುತ್ತೆ ನಮಗೆ. ಪುಷ್ಕರಣಿ ತುಂಬ ಚೆನ್ನಾಗಿದೆ ಗುರು. ಇವತ್ತು ಸದ್ಯಕ್ಕೆ ಈ ನೀರನ್ನು ಯಾರೂ ಕೂಡ ಯೂಸ್ ಮಾಡ್ತಾ ಇಲ್ಲ, ಬಟ್ ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ರು. ಸದ್ಯಕ್ಕೆ ಇದನ್ನು ಅಕ್ಕಪಕ್ಕದಲ್ಲಿರುವಂತಹ ಕೃಷಿಕರು ಯೂಸ್ ಮಾಡ್ತಾ ಇದ್ದಾರಂತೆ. ನಾನು ಕೂಡ ಬೇರೆಯವ್ರು ಹೇಳೋದನ್ನು ಕೇಳಿದ್ದೀನಿ, ನನ್ನ ಕಣ್ಣಾರೆ ನಾನು ನೋಡಿಲ್ಲ. ಕೃಷಿಕರು ಯೂಸ್ ಮಾಡ್ತಾ ಇದ್ದಾರಂತೆ, ಅವರ ಹೊಲಗಳಿಗೆ ಈ ನೀರನ್ನು ಬಿಟ್ಕೋತಾರಂತೆ. ಬನ್ನಿ, ಇವಾಗ ನಾವು ಇಲ್ಲಿಂದ ಹೋಗಬೇಕಾಗಿರೋದು ಬಡವಿ ಲಿಂಗ ಅಂತ ಹೇಳ್ಬಿಟ್ಟು ಇಲ್ಲೊಂದು ಶಿವನ ಲಿಂಗ ಇದೆ, ಮತ್ತು ಅದರೊಟ್ಟಿಗೆ ವಿಜಯ ನರಸಿಂಹ ಅಂತ ಕರೀತಾರೆ ಆ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗೋಣ. ಇದು ಬಡವಿ ಲಿಂಗ ಬಂದಿದ್ದೀವಿ. ಬಡವಿ ಲಿಂಗದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಮಾತ್ರ. ಸ್ಟೋರಿ ಏನು ಅಂತಂದರೆ, ಒಬ್ಬಳು ಅಜ್ಜಿ ತುಂಬ ಬಡತನದಲ್ಲಿರ್ತಾಳೆ. ಅವಳು ಏನೋ ಒಂದು ಹರಕೆಯನ್ನು ಕಟ್ಕೊಂಡಿರ್ತಾಳೆ. ಅವಳ ಹರಕೆ ನೆರವೇರಿದ್ರೆ ಅವಳು ಒಂದು ದೊಡ್ಡ ಲಿಂಗವನ್ನು ಕಟ್ಟಿಸ್ತೀನಿ ಅಂತ ಶಿವನಲ್ಲಿ ಬೇಡ್ಕೊಂಡಿರ್ತಾಳಂತೆ. ಆಗ ಅವಳ ಹರಕೆ ತೀರುತ್ತಂತೆ. ಆ ಹರಕೆ ತೀರದ ಮೇಲೆ ಅವಳು ತುಂಬಾ ಖುಷಿಪಟ್ಟು ಆ ಟೈಮ್ನಲ್ಲಿ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಈ ಒಂದು ಬಡವಿ ಲಿಂಗ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾಳಂತೆ. ಈ ಲಿಂಗವನ್ನು ತಯಾರು ಮಾಡಿಸ್ತಾಳಂತೆ. ಆ ಟೈಮ್ನಲ್ಲಿ ಇದ್ದಂತಹ ಬಡವಿ ಇಷ್ಟು ದೊಡ್ಡ ಲಿಂಗವನ್ನು ತಯಾರು ಮಾಡಿಸ್ತಾ ಇದ್ಲು ಅಂತ ಅಂದರೆ, ಆ ಟೈಮ್ನಲ್ಲಿ ಬಡವರು ಎಷ್ಟರ ಮಟ್ಟಿಗೆ ಇರ್ತಾಯಿದ್ರು ಅಂತ ನೀವೇ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಡವರೇ ಎಷ್ಟು ಶ್ರೀಮಂತರು ಆ ಕಾಲದಲ್ಲಿ, ಇಷ್ಟು ದೊಡ್ಡ ಲಿಂಗವನ್ನು ಹರಕೆ ಕಟ್ಟಿಕೊಂಡು ಅದನ್ನು ತೀರಿಸೋಷ್ಟು ಶ್ರೀಮಂತರು ಬಡವರು. ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸಮೃದ್ಧಿಯಾಗಿತ್ತು, ಶ್ರೀಮಂತಿಕೆಯನ್ನು ಹೊಂದಿತ್ತು ಅಂತ.
ಇನ್ನು ನಾವು ವಿಜಯ ನರಸಿಂಹನ ಒಂದು ಮೂರ್ತಿಯನ್ನು ನೋಡೋದಾದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಇದನ್ನು ಉಗ್ರ ನರಸಿಂಹ ಅಂತ ಕರೀತಾರೆ. ಆದರೆ ಇದು ವಿಜಯ ನರಸಿಂಹನ ಮೂರ್ತಿ ಅಂತ ಕೆಲವೊಂದಿಷ್ಟು ಜನ ಹೇಳೋದನ್ನು ನಾನು ಕೂಡ ಕೇಳಿದ್ದೀನಿ. ಇದನ್ನು ನೋಡಿದಾಗಲೂ ಕೂಡ ಅನಿಸುತ್ತೆ. ಆ ತೊಡೆಯ ಮೇಲಿರುವ ಪಟ್ಟಿಯನ್ನು ನೋಡಿ, ಆ ಪಟ್ಟಿನ ನೋಡಿದಾಗ ಇಲ್ಲಿದ್ದಂತಹ ವಿಜಯ ದೇವತೆಯ ಮೂರ್ತಿ ಕೂಡ ಇದರೊಟ್ಟಿಗೆ ಇತ್ತು ಅಂತ ಹೇಳ್ತಾರೆ. ನಾನಂತೂ ನೋಡಿಲ್ಲ, ಬಟ್ ಹೇಳ್ತಾರೆ, ಕೇಳಿದ್ದೀನಿ, ತುಂಬ ಜನ ಹೇಳಿದ್ದಾರೆ. ಇತಿಹಾಸಕಾರರ ಬಾಯಿಗಳಿಂದನೇ ಕೇಳಿದ್ದೀನಿ. ಅದನ್ನು ಈಗ ಅದು ಭಿನ್ನ ಆಗಿದೆ ಅನ್ನೋ ಕಾರಣಕ್ಕೆ ಆ ಒಂದು ವಿಜಯಲಕ್ಷ್ಮಿ ಮೂರ್ತಿಯನ್ನು ತೆಗೆದಿಟ್ಟಿದ್ದಾರೆ. ಲಕ್ಷ್ಮೀ ನರಸಿಂಹ ಮೂರ್ತಿ ಅಂತ ಕೂಡ ಕರೀತಾರೆ ಅದಕ್ಕೆ. ಯಾಕಂದರೆ ಇಲ್ಲಿ ಲಕ್ಷ್ಮಿಯ ಮೂರ್ತಿ ಇದ್ದಿದ್ದರಿಂದ ಅದನ್ನು ಲಕ್ಷ್ಮೀ ನರಸಿಂಹ ಮೂರ್ತಿ ಅಂತಲೂ ಕರಿತಾ ಇದ್ರು. ಈ ಲಾಗಲ್ಲಿ ಕೃಷ್ಣ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ಮತ್ತು ಬಡವಲಿಂಗ ನೋಡಿದ್ವಿ. ಮುಂದಿನ ಲಾಗಲ್ಲಿ ನಾವು ಲೋಟಸ್ ಮಾಲು, ರಾಣಿಯ ಅರಮನೆ, ಶ್ರೀಕೃಷ್ಣ ದೇವರಾಯರು ಸೀಕ್ರೆಟ್ ಆಗಿ ಹೋಗಿ ಪ್ಲ್ಯಾನ್ ಮಾಡ್ತಾ ಇದ್ರು ಯುದ್ಧದ ಬಗ್ಗೆ ಅಂತ, ಆ ಜಾಗ ಮತ್ತು ಆ ಪ್ಲೇಸಲ್ಲಿರುವಂಥ ಎಲ್ಲಮ್ಮ ದೇವಸ್ಥಾನ ಎಲ್ಲವನ್ನು ಕೂಡ ನೋಡೋಣ. ಕಾಯ್ತಾ ಇರಿ ನೆಕ್ಸ್ಟ್ ಪಾರ್ಟ್ಗೋಸ್ಕರ.